ದೇವತೆಗಳು ದೈತ್ಯರು ಎಲ್ಲವರು ಒಂದಾಗಿ ಬಂದು ಶೋಣಿತಾಪದಲ್ಲಿ ಸಂತೋಷದ ಬಾಳ್ವೆಯನ್ನು ಸಾಗಿಸುತ್ತಾ ಇದ್ದಾರೆ. ಅವರ ಜೀವನದ ಸಮೃದ್ಧಿಗೆ ನೀನು ಕಾರಣವಾಗಿದ್ಯಾ. ಹಾಗಾಗಿ ನೀನು ಧನುಜೇಶ್ವರೆಂದು ದೈತ್ಯನಾಥರೆಂದು ಕೊಂಡಾಡ್ತಾ ಇದ್ದಾರೆ ಪ್ರಭು. ಸಾವಿರ ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಸವಿಸಿರುವಂತ್ಯ ನೀನು. ಆದ್ರೆ ಈ ಕಾಲದಲ್ಲಿ ಕಾಮನ ಬಾಳದ ಬಾಧ್ಯಗಳಿಗೆ ಕಾಮನೆಗಳು ಬೇಕಂತ ಬಯಕೆ ಮುಡಿತೆ ಪ್ರಭು. ಆದರ್ಶಿತವಾದಂತಹ ಬಾಳುವೆಯನ್ನು ಬಾಳ್ಮೆಗಳಿದ್ದ ನೀನು ಒಂದು ಹೆಣ್ಣಿನ ಬಿಟ್ಟಂತಹ ಬಯಕೆಗೆ ಮುಡಿತೇ ಇಲ್ಲ. ಇಷ್ಟು ದೀರ್ಘಕಾಲ ಜೀವನವನ್ನು ಸವಿಸಿದ ಮೇಲೆ ಕಾಮನ ಬಾಣಕ್ಕೆ ತನವನ್ನು ತಟ್ಟೆಯ ಲೋಕದ ಅದಾವುದೇ ಮಹಾಶಕ್ತಿಗಳಿರಲಿ ಅದನ್ನು ಸೋಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನೀನು ಕೇವಲ ಕುಸುಮ ಶರಕ್ಕೆ ತನುವನ್ನು ತೆತ್ತು ಕಾಮಿನಿಯ ಬಯಕೆಯಲ್ಲ ಅಂತು ಈಗ ಮುಂದುವರಿಯುತ್ತಾ ಇದೆಯಲ್ಲ ಬ್ರಹ್ಮ. ಅದರ ಬಯಕೆ ಮೂಡಬಾರದೆಂದೇ ಇರುವಲ್ಲ. ಏರು ಯಮುನದ ಕಾಲದಲ್ಲಿ ತನ್ನ ಅರ್ಹತೆಗೆ ಯೋಗ್ಯತೆಗೆ ಸರಿಯಾದಂತಹ ಹೆಣ್ಣು ಮಗಳನ್ನು ಮದುವೆಯಾಗಿ ಬೇಕಾದಂತೆ ಅಂಗಸುಖವನ್ನು ಹೊಂದಬೇಕು. ಆದ್ರೆ ಆ ಹೊತ್ತಿಗೆ ಏನು ಮಾಡಿದ್ದಾರೆ ಘೋರವಾದಂತಹ ಕಾಂತಾರವನ್ನು ಸೇರಿ ಇಂದಿರನಿಗೆ ಹಮಲವರಿಗೆ ಗ್ರಹಗಳ ಮೂಲಕವಾಗಿ ವಿರಂಚನ್ನು ಮೆಚ್ಚಿಸಿಕೊಂಡು ಅಮೋಘವಾದಂತಹ ವರಬಲವನ್ನು ಹೊಂದಂತಹ ಧೀಮಂತ ನಿತ್ಯ ಪಡೆದಂತಹ ವರಬಲವನ್ನು ಸಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗಾಗಿ ವಿನಿಯೋಗಿಸುವಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಲು ಆ ಕಾಲದಲ್ಲಿ ಕಾಮನ ಬಾಣ ಬಾಧೆ ಕೊಡಲಿಲ್ಲವರಿಗೆ ಕಾಮನಿ ಬೇಕಂತಹ ಬಯಕೆ ಮುಟ್ಲಿಲ್ಲ. ಸಮಷ್ಟಿ ಚಿಂತನೆಯಲ್ಲಿ ಕಾಲವನ್ನು ಕಳೆದಂತಹ ನೀನು ಈ ಕಾಲದಲ್ಲಿ ವ್ಯಕ್ತಿ ಚಿಂತನೆಗೆ ತೊಡಗಿಬಿಟ್ಟಿಯಲ್ಲ. ಹೆಣ್ಣೊಬ್ಬಳನ್ನು ಪ್ರತ್ಯಕ್ಷವಾಗಿ ನೋಡಿ ಅವಳ ರೂಪಲಾವಣ್ಯಗಳಿಗೆ ಮನಸ್ಸು ಅವಳು ಬೇಕು ಅಂತ ಬಯಸಿದ ಅಪರಾಧವೇನಲ್ಲ. ನಾನಿನ್ನು ಬಯಸುತ್ತಿರುವುದು ಯಾರನ್ನು ಈಗ ಕದಂಬಾವರಲ್ಲಿರುವಂತಹ ನಾನಿನ್ನು ಬಯಸಿದ್ದ. ನೀನು ನೋಡದೇ ಇದ್ದಂತಹ ಹೆಣ್ಣನ್ನು ಬಯಸುವುದಕ್ಕೆ ತೊಡಗಿದ್ದೆ. ನೋಡದಿದ್ದಂತಹ ಹೆಣ್ಣನ್ನು ಬಯಸುವುದಕ್ಕೆ ಇದು ವಿಪರ್ಯಾಸವನ್ನೇ. ಮುಮುಕ್ಷಿಗಳು ಮೋಕ್ಷ ಕಾಮಿನಿಯನ್ನು ಬಯಸುವ ಹಾಗೆ ನೀನು ಕದಂಬವನ ವಾಸಿಯನ್ನು ಬಯಸುವುದಕ್ಕೆ ತೊಡಗಿದ್ದ. ದೂರದ ಕದಂಬಾವರದಲ್ಲಿ ಕೊಟ್ಟು ನಿನ್ನ ಮನವನ್ನು ಸೇರಿ ಅವಳು ಮನವನ್ನೇ ಮತ್ತಿಸುವುದಕ್ಕೆ ತೊಡಗಿದ್ದಾಳೆ. ಹಾಗಾದರೆ ಅವಳು ಸಾಮಾನ್ಯರಲ್ಲಾದ ತೀರ್ಮಾನ ಮಾಡಬೇಕು. ಅವಳು ಮನೋಕಾರಣಿ ಇದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವವಳಲ್ಲ. ಅವಳು ಫಲವರಿತಿ ಆಗಿರಬೇಕು. ಆದ್ದರಿಂದ ನಾವು ಜಾಗೃತರಾಗುವುದು ಒಳ್ಳೆಯದು ಪ್ರಭು. ಅವಳು ಯಾರೇ ಆಗಲಿ ನನ್ನಲ್ಲಿ ಪರಾಕ್ರಮ ಇದೆಯಲ್ಲ.